ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಥ್ಯಾಂಕ್ ಯು ಸರ್. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ದಾಸೇಗೌಡರು, ನಾನು ದಾಸಣ್ಣ ಅಂತಲೇ ಕರಿತೀನಿ, ಅವರಿಂದನೇ ಗಣೇಶ್ ಸರ್ ಬರೋಕ್ಕೆ ಸಾಧ್ಯ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು. ಯಾಕೆ ಅಂತ ಹೇಳಿದ್ರೆ ಗಣೇಶ್ ಸರ್ ಅಂದರೆ ಸ್ಯಾಂಡಲ್ವುಡಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು. ಅಣ್ಣ ಹಿಂಗಾರ ಮಾಡಿ ಕರ್ಸ್ಕೊಡಿ ದಯವಿಟ್ಟು, ನನ್ನ ಮೊದಲ ಹೆಜ್ಜೆ ಇದು, ಕರ್ಸ್ಕೊಡಿ ಅಂತ ಹೇಳಿದೆ. ಏನೋ ಮಾಡೋಣ ಅಂತ ಹೇಳಿದ್ರು. ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ ಕಿಶೋರ್ ಅವರ ಮಗಳು, ಎರಡನೇ ಮಗಳು, 29 ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು ರಾಜ್ ಕಿಶೋರ್ ಸರ್ ಅವರ ಮಗಳು. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟು ದೊಡ್ಡ ಕ್ಯಾರೆಕ್ಟರ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ, ಅದು ನಿಮಗೆ ಆಂಥ್ರೋಪಾಲಜಿ ಪ್ರೊಫೆಸರಲ್ಲೂ. ನಾನು ಮಾತಾಡೋ ಸ್ಟೈಲ್ ಆಗಿರ್ಬೋದು, ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಮಾನವಶಾಸ್ತ್ರ ಪ್ರೊಫೆಸರ್ ಈಗೂ ಇರ್ಬೋದು. ಒಂದು ಡೆಡ್ ಬಾಡಿ ಸತ್ತಿ ಹೂತಾಕಾದ್ಮೇಲೆ ಅದನ್ನ ಆಚೆ ತೆಗ್ದು ಅದನ್ನ ಯಾವುದು ಗಂಡದ ಹೆಣ್ಣದ ಅಂತ ಡೆಡ್ ಬಾಡಿ ಕಂಡಿದಂತಹ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲರ ಪಾತ್ರ, ನನ್ನ ಪಾತ್ರ ಅಂತಲ್ಲ, ಅಶ್ವಿನಿಯವ್ರ ಪಾತ್ರ ಆಗಿರ್ಬೋದು, ಅಪ್ಪಣ್ಣವ್ರ ಪಾತ್ರ ಆಗಿರ್ಬೋದು, ಬಾಲು ಸರ್ ಪಾತ್ರ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲರ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದೇ ಮಾರ್ಚ್ 7ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ ಹೊಸ ಕಲಾವಿದನ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.